ಸುಪ್ರೀಂ ಕೋರ್ಟ್ ಹೇಳಿದ್ರು ಜಿಬಿಎ ಚುನಾವಣೆ ವಿಳಂಬ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣೆ ಮುಂದೂಡಲು ಸರ್ಕಾರ ಪದೇ ಪದೇ ಅಫಿಡವಿಟ್ ಆಗ್ತಾ ಇದೆ. ಪದೇ ಬೆಂಗಳೂರು ಚುನಾವಣೆಗೆ ಸರ್ಕಾರಕ್ಕೆ ಹಣದ ಕೊರತೆ ಇದೆ. ಸರ್ವೆಯಲ್ಲಿ ಕಾಂಗ್ರೆಸ್ 5 ಪಾಲಿಕೆಗಳಲ್ಲೂ ಕೂಡ ಸೋಲುವ ವರದಿ ಇದೆ. ಸೋಲುವ ಭಯದಿಂದಲೇ ಜಿಬಿಎ ಚುನಾವಣೆ ಮಾಡ್ತಾ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ಕೊಟ್ಟ ಗಡುವಿನ ಒಳಗೆ ಚುನಾವಣೆಯನ್ನು ಮಾಡಲೇಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್. ಬೆಂಗಳೂರ ಜನತೆಗೆ ಬಗ್ದಂಥ ದ್ರೋಹ ಇದು. ಎರಡನೇದು ಅವ್ರದ್ದು ಅಧಿಕಾರ ಹಸ್ತಾಂತರ ಆಗಿಲ್ಲ ಅಂತೇಳಿ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಕೂಡ ಈ ಹಸ್ತಾಂತರ ಆಗೋಕ್ಕೆ ಮುಂಚೆ ಚುನಾವಣೆ ಆಗಬಾರ್ದು ಅಂತ ಡಿ ಕೆ ಶಿವಕುಮಾರ್ ಅವರ ಬಯಕೆ. ಈ ಜಗಳದಲ್ಲಿ ಬೆಂಗಳೂರಿನ ಮಹಾನಗರ ಪಾಲಿಕೆ ಇವತ್ತು ಬೀದಿಗಳಲ್ಲಿ ಕಸದ ರಾಶಿ ಬಿದ್ದಿದೆ. ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಚಾಲನೆಯಲ್ಲಿಲ್ಲ. ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ. ನಾನು ಆಗ್ರಹ ಮಾಡ್ತೀನಿ, ಈಗಾಗಲೇ ಕೋರ್ಟು ಡೇಟ್ ಕೊಟ್ಟಿದ್ದಾರೆ, ಫೈನಲ್ ಡೇಟ್. ಅದರೊಳಗಡೆ ಆದರೂ ಚುನಾವಣೆಯನ್ನು ನಡೆಸಿ. BJP ಈ ಚುನಾವಣೆಗೆ ತಯಾರಾಗಿದೆ. ನಾವು ಚುನಾವಣೆಯ ಪರವಾಗಿದ್ದೀರಿ, ಕೂಡಲೇ ಚುನಾವಣೆಗೆ ತಯಾರಿಯನ್ನು ಮಾಡಿ ಅನ್ನೋ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇದು ಬೆಂಗಳೂರ ಜನತೆಗೆ ಬಗ್ದಂಥ ದ್ರೋಹ ಇದು. ಎರಡನೇದು ಅವ್ರದ್ದು ಅಧಿಕಾರ ಹಸ್ತಾಂತರ ಆಗಿಲ್ಲ ಅಂತೇಳಿ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಕೂಡ ಈ ಹಸ್ತಾಂತರ ಆಗೋಕ್ಕೆ ಮುಂಚೆ ಚುನಾವಣೆ ಆಗಬಾರ್ದು ಅಂತ ಡಿ ಕೆ ಶಿವಕುಮಾರ್ ಅವರ ಬಯಕೆ. ಈ ಜಗಳದಲ್ಲಿ ಬೆಂಗಳೂರಿನ ಮಹಾನಗರ